ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕೆಜಿ ಬೇವಿನಹಳ್ಳಿ ಗ್ರಾಮದಲ್ಲಿರುವ ಕಾಲ ಭೈರವ ಸನ್ನಿಧಾನ. ಇದು ಕೇವಲ ಒಂದು ಭಕ್ತಿ ಸ್ಥಳವಲ್ಲ, ಪ್ರಕೃತಿ ಮತ್ತು ಪರಂಪರೆಯ ನಡುವೆ ನಡೆದ ಮೌನ ಒಪ್ಪಂದದ ಜೀವಂತ ಸಾಕ್ಷಿ. ಮಣ್ಣಿನ ಮಂಟಪ ಮತ್ತು ಬೃಹದಾಕಾರದ ಬೇವಿನ ಮರ, ಗ್ರಾಮದ ಹೊರಗೆ ಮಣ್ಣಿನಿಂದ ನಿರ್ಮಿತವಾದ ಪ್ರಾಚೀನ ಮಂಟಪ, ಅದರ ಹಿಂದೆ ನಿಂತಿರುವ ಬೃಹತ್ ಬೇವಿನ ಮರ. ಸ್ಥಳೀಯರ ನಂಬಿಕೆಯಂತೆ ಈ ಸನ್ನಿಧಿಗೆ ಸುಮಾರು 800 ವರ್ಷಗಳ ಇತಿಹಾಸವಿದೆ. ಇಲ್ಲಿ ನಾಗದೇವತೆಗಳ ಆರಾಧನೆ ನಡೆಯುತ್ತದೆ. ಪೂಜಾರಿ ಹೇಳುವಂತೆ ದೊಡ್ಡ ನಾಗರ ಹಾವು ಇಲ್ಲಿ ವಾಸಿಸುತ್ತಿದೆ ಎನ್ನುವ ನಂಬಿಕೆ ಇದೆ. ಹಬ್ಬ ಹರಿದಿನಗಳಲ್ಲಿ ಭಕ್ತರು ಹರಕೆ ಹೊತ್ತು ಪೂಜೆ ಸಲ್ಲಿಸುತ್ತಾರೆ. ಇಲ್ಲಿ ಒಂದು ವಿಶಿಷ್ಟ ಆಚರಣೆ ಇದೆ. ಮಣ್ಣನ್ನು ದೇವರ ಮುಂದೆ ಇಟ್ಟು ಪೂಜಿಸಿ ಆ ಮಣ್ಣನ್ನು ಹೊಲ ಮನೆಗಳಲ್ಲಿ ಇಡುತ್ತಾರೆ. ಅಲ್ಲಿ ಹಾವುಗಳ ಕಾಟ ಇರೋದಿಲ್ಲ ಎಂಬ ನಂಬಿಕೆ ಗ್ರಾಮಸ್ಥರದು. ವೈಜ್ಞಾನಿಕ ದೃಷ್ಟಿಯಲ್ಲಿ ನೋಡಿದರೆ ಬೇವಿನ ಮರದ ಸುತ್ತಮುತ್ತ ಇರುವ ಪರಿಸರ, ಅದರ ವಾಸನೆ, ಜೈವಿಕ ಗುಣಗಳು ಸರ್ಪಗಳನ್ನು ದೂರವಿಡುವ ಸ್ವಭಾವ ಹೊಂದಿರಬಹುದು ಎಂಬ ಅಭಿಪ್ರಾಯವು ತಜ್ಞರಿಂದ ಕೇಳಿಬರುತ್ತದೆ. ಶಾಸನ ಮತ್ತು ಇತಿಹಾಸದ ನುಡಿ. ಶ್ರೀ ಗಂಗರಾಜು ಅವರ ಜಮೀನಿನಲ್ಲಿ ಇರುವ ಈ ಪಾಳು ಮಂಟಪದಂತಿರುವ ದೇವಾಲಯದಲ್ಲಿ ಮರದ ಬೇರುಗಳಿಂದ ಆವರಿಸಲ್ಪಟ್ಟಿರುವ ವೀರಗಲ್ಲು ಸುಮಾರು 3 ಅಡಿ ಅಗಲ ಮತ್ತು 6 ಅಡಿ ಎತ್ತರ ಹೊಂದಿದೆ. 3 ಹಂತಗಳ ಶಿಲ್ಪ ಕೆತ್ತನೆ ಹೊಂದಿರುವ ಈ ವೀರಗಲ್ಲಿನಲ್ಲಿ ಮೇಲಿನ 2 ಪಟ್ಟಿಕೆಗಳಲ್ಲಿ ಕನ್ನಡ ಭಾಷೆಯ ಶಾಸನ ಕಂಡುಬಂದಿದೆ. ಶಾಸನದ ಕಾಲಮಾನ ಶಕ ವರ್ಷ 1258, ಶ್ರಾವಣ ಮಾಸ, ಶುಕ್ಲ ಪಕ್ಷ 1. ಇದನ್ನು ಕ್ರಿಸ್ತ ಶಕ 10 ಜುಲೈ 1336 ಬುಧವಾರಕ್ಕೆ ಹೊಂದಿಸಲಾಗಿದೆ. ಇದೇ ವರ್ಷದಲ್ಲಿ ದಕ್ಷಿಣ ಭಾರತ ಇತಿಹಾಸದಲ್ಲಿ ಮಹತ್ವದ ಘಟ್ಟವಾದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಸಂಭವಿಸಿದ್ದೆಂಬುದು ಗಮನಾರ್ಹ. ಹೋರಾಟ ಮತ್ತು ವೀರಮರಣ ಶಾಸನದ ಪ್ರಕಾರ ನಿಡುಗಲ್ಲಿನ ಮೇಲೆ ನಡೆದ ದಾಳಿಯಲ್ಲಿ ಬೇವಿನಹಳ್ಳಿಯ ಓಬನಾಯ್ಕನ ಸೊಸೆ ಗಿಡದಮ್ಮ ಮತ್ತು ಅವಳ ಗಂಡ ನಾಗಯ್ಯ ಮೃತಪಟ್ಟಿದ್ದಾರೆ. ದಾಳಿಯಲ್ಲಿ ಭಾಗವಹಿಸಿದವರಾಗಿ ಭಾವನಮಲ್ಲ, ಮಾರೆಯ ಹಣಿಯರ ಕುಮಾರ, ದಲ್ಲಪ್ಪ, ಬಹುತೇಕ ವೈಶ್ಯ ವಣಿಕ ವರ್ಗ, ಲೋವರ, ಶ್ರೀದಾಸ ಕಮ್ಮಾರ, ವೃತ್ತಿ ಬಡಿಯ ನಾಯಕ ಇವರ ಹೆಸರುಗಳು ಉಲ್ಲೇಖಗೊಂಡಿವೆ. ಇದು ವೃತ್ತಿಗೆ ಸಂಬಂಧಿಸಿದ ಸಂಘರ್ಷವಾಗಿರಬಹುದೆಂಬ ಊಹೆ ವ್ಯಕ್ತವಾಗಿದೆ. ಶಿಲ್ಪ ವೈಶಿಷ್ಟ್ಯ. ಕೆಳ ಹಂತದಲ್ಲಿ ಯುದ್ಧದ ದೃಶ್ಯ, ಆಲೀಢಾಸನ ಭಂಗಿಯಲ್ಲಿ ಹೋರಾಟ. ಮೇಲಿನ ಹಂತದಲ್ಲಿ ಕೈಲಾಸಕ್ಕೆ ತೆರಳುತ್ತಿರುವ ವೀರನ ಚಿತ್ರಣ, ಗುರು ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುವ ದೃಶ್ಯ ಹಾಗೂ ನಂದಿ ಮೂರ್ತಿ. ಅಪ್ಸರೆಯರು ವಿಮಾನದಲ್ಲಿ ವೀರನನ್ನು ಕೈಲಾಸಕ್ಕೆ ಕರೆದೊಯ್ಯುವ ಕೆತ್ತನೆ. ಇವು ವೀರನ ಕೈಲಾಸವಾಸದ ಸಂಕೇತಗಳನ್ನು ನೀಡುತ್ತವೆ. ಇತಿಹಾಸಿಕ ಹಿನ್ನೆಲೆ. 1336ರ ಕಾಲಘಟ್ಟವು ದಕ್ಷಿಣ ಭಾರತದಲ್ಲಿ ರಾಜಕೀಯ ಅಶಾಂತಿಯ ಕಾಲ. ಹೊಯ್ಸಳರ ಪ್ರಭಾವ ಕುಂಠಿತವಾಗಿದ್ದು ಸ್ಥಳೀಯ ಅಧಿಕಾರಿಗಳು ಆಡಳಿತ ನಡೆಸುತ್ತಿದ್ದ ಸಂದರ್ಭ. ಅಂತಹ ಸಂದರ್ಭದಲ್ಲಿ ನಡೆದ ಸ್ಥಳೀಯ ಸಂಘರ್ಷದ ನೆನಪಿಗಾಗಿ ಈ ವೀರಗಲ್ಲು ಸ್ಥಾಪಿತವಾಗಿರಬಹುದೆಂದು ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ. ದೇವಸ್ಥಾನ ಏಕೆ ಕಟ್ಟಲಿಲ್ಲ? ಸ್ಥಳೀಯ ಕಥನದ ಪ್ರಕಾರ ಒಬ್ಬ ಬ್ರಾಹ್ಮಣರು ಈ ಮರ ಸಾಯುವ ದಿನ ಹೊಸ ದೇವಸ್ಥಾನ ಕಟ್ಟಿರಿ ಎಂದು ಹೇಳಿದರೆಂಬ ನಂಬಿಕೆ ಇದೆ. ಅಂದಿನಿಂದಲೇ ಈ ಮಂಟಪವನ್ನು ಹಾಗೇ ಉಳಿಸಲಾಗಿದೆ. ಆಶ್ಚರ್ಯವೆಂದರೆ ಇಷ್ಟು ಬೃಹದಾಕಾರದ ಬೇವಿನ ಮರ ಇದುವರೆಗೂ ಒಂದು ಕಾಯಿ ಕೂಡ ಬಿಡಲಿಲ್ಲ ಎನ್ನುವುದು ಗ್ರಾಮಸ್ಥರ ಮಾತು.
ಶಿವಾಯ ನಮಃ ಶಿವ ಶಿವ. ಆಗೋದಿಲ್ಲ, ಎಲ್ಲ ಮಕ್ಕಳೆಲ್ಲ ಸೇರಿ ಕೇಳಿರು, 4-5 ನಮ್ಮ ಕಲ್ಲೋದಿ ಸಾಕ ಕೇಳಿರು, ಅದಕ್ಕೂ ಒಪ್ಪಲಿಲ್ಲ. ಸಗಣಿ ಬಗ್ಗಡೆ ಶ್ರೇಷ್ಠ ಅಂತ ಬ್ರಾಹ್ಮಣರು ಹೇಳೋದ್ರು, ಕಲ್ಲೋದಿಸಲಿಲ್ಲ ಅವರು. ಎಂತೋ ಕಟ್ಟಿದ್ರು ಕಾಲಕ್ಕೂದಾಗ, ಅಯ್ಯಪ್ಪ ಆಗಿ ಮೈ ಮೇಲೆ ಬಂದ ಏನೋ ಯಾವ ಕಾಲಕ್ಕೆ ಕಟ್ಟಿದಂತಾನೋ. 800 ವರ್ಷ ಆಗ್ಯದ ಇಲ್ಲಿಗೆ, 8 ಶತಮಾನ ಕಳೆದವಂತೆ. ಅದನ್ನು ಎಂದನ ಅಯ್ಯಪ್ಪ ಈ ಬೇವಿನ ಮರ ಮ್ಯಾಲಿರೋದನ್ನ ಕಡಿಯೋ ಹೋಗೋವರೆಗೂ ಕಟ್ಟಬೇಡ್ರಿ ಅಂತ ಹೇಳ್ಯವ್ರೆ. ಅದು ಎಂದು ಓದೋದು, ಎಂದು ವಯಸ್ಸಾಗಿ ಓದಂಥ ಕಾಲಕ್ಕೆ ಕಟ್ಸ್ಕೊಂಡೇನೇನೋ ಅಂತ ಹೇಳ್ತಾವ್ರೆ. ಒಂದು ಕಾಯಿ ಬಿಡೋದಿಲ್ಲ, ಹೂವು ಆಡಿತದೆ, ಕಾಯಿ ಬಿಡೋಲ್ಲ. ಅದು ಓದೋಂಥ ಕಾಲಕ್ಕೆ ಕಟ್ಟಿವ್ರಿ ಅಂತ ಸಿಂಚನಗಿರಿ ಬಾಲಗಂಗಾಧರ ಸ್ವಾಮಿಗಳು ಹೇಳೋಗಿದ್ರು. ಅದರಂತೆ ನಡೀತಾ ಐತೆ. ಯಾರೂ ಮನಸ್ಸು ಕೊಟ್ಟಿಲ್ಲ. ಎಲ್ಲ ಫಂಕ್ಷನ್ಗಳು ಮಾಡ್ತಾರೆ, ಮದುವೆ ಆದರೆ ಬೀಗ್ರೂಟ ಎಲ್ಲ ಮಾಡಿಸ್ತಾರೆ. ಜಾತ್ರೆಗೂ ಮರಿಗಳು ಕಡ್ದು ಊರೆಲ್ಲ ಆರತಿ ಮಾಡ್ತಾರೆ. 2-3 ಹಳ್ಳಿಯರೂ ಆರ್ತ್ಕೊಂಡು ಬಂದು ಮರಿಗಳು ಕಟ್ಕೊಂಡು ಆರತಿ ಮಾಡಿಕೊಂಡು ಹೋಗ್ತಾರೆ. ಪೂಜೆ ನಡೀತಾ ಇರ್ತದೆ ಜಾತ್ರೆಗೂ. ಈ ಬಂಡೆ ಹಾಕಿರೋದು ಯಾಕಂದ್ರೆ ಕಾಯಿ ಹೊಡಿಯಾಕಂದ್ರೆ ಇಲ್ಲ ಸರಿಯಾಗಿ ನಿಧಿ ಮಾಡಿಗಿರ್ತಾನೆ, ಅದಕ್ಕೆ ಕೀಳ್ಸಲ್ಲ, ಕಟ್ಸ್ಕೊಂಬಲ್ಲ ಈಗ ಅಂತಾರೆ ಜನಗಳು. ಇದು ಪಂಡಿತರ ಹೇಳಿದ ಒಬ್ಬ. ವೈಜ್ಞಾನಿಕ ನೋಟ. ಮರದ ಬೇರುಗಳು ಸಂಪೂರ್ಣವಾಗಿ ಮಣ್ಣಿನ ಮಂಟಪದೊಳಗೆ ಹರಡಿವೆ. ಬೇರುಗಳು ಮಂಟಪವನ್ನು ಆವರಿಸಿಕೊಂಡಿವೆ. ಒಂದು ವೇಳೆ ಮಂಟಪವನ್ನು ಕೆಡವಿದರೆ ಬೇರುಗಳಿಗೆ ಹಾನಿಯಾಗಬಹುದು. ಅದರಿಂದ ಮರವೇ ನಾಶವಾಗುವ ಸಾಧ್ಯತೆ ಇದೆ. ಇದನ್ನು ಅರಿತ ಹಿರಿಯರು ಮರ ಇರುವವರೆಗೂ ಮಂಟಪ ಹೀಗೆ ಇರಲಿ ಎಂಬ ಮೌನ ಒಪ್ಪಂದ ಮಾಡಿಕೊಂಡಿದ್ದಾರೆ. ಇದು ಮೂಢನಂಬಿಕೆ ಅಲ್ಲ, ಪ್ರಕೃತಿಯ ರಕ್ಷಣೆಗೆ ಜನಜಾಗೃತಿ ಮೂಡಿಸಿದ ಸಂಸ್ಕೃತಿಯ ಚಾತುರ್ಯ. ದೇವಾಲಯ ಕಟ್ಟದೇ ಉಳಿಸುವ ಮೂಲಕ ಮರವನ್ನು ಉಳಿಸುವ ಸೂಕ್ಷ್ಮ ಜ್ಞಾನ. ಇದು ನಮ್ಮ ಪೂರ್ವಜರ ಪರಿಸರ ಸಂರಕ್ಷಣೆಯ ದೃಷ್ಟಿಕೋನವನ್ನು ತೋರಿಸುತ್ತದೆ. ಭಕ್ತಿ ಮತ್ತು ವಿಜ್ಞಾನ ಒಂದು ಸೇತುವೆ. ಈ ಸನ್ನಿಧಿಗೆ ಯಾರಾದರೂ ಮುಕ್ತ ಮನಸ್ಸಿನಿಂದ ಪ್ರವೇಶಿಸಿ ಪೂಜಿಸಬಹುದು. ಇಲ್ಲಿ ಭಕ್ತಿ ಭಾವಗಳ ಸಮಾಗಮದ ಜೊತೆಗೆ ಪ್ರಕೃತಿಯನ್ನು ಗೌರವಿಸುವ ಮನೋಭಾವವೂ ಕಾಣಿಸುತ್ತದೆ. ಆಚರಣೆಗಳು ಕಾಲಕ್ರಮೇಣ ಬದಲಾದರೂ ಮಂಟಪ ಮತ್ತು ಮರದ ನಡುವಿನ ಆ ಒಳ ಒಪ್ಪಂದ ಇಂದಿಗೂ ಅಚಲವಾಗಿದೆ. ಪ್ರಕೃತಿಯೊಂದಿಗೆ ಮಾನವನ ಬಾಂಧವ್ಯವನ್ನು ಸ್ಮರಿಸುವ ಈ ಸ್ಥಳ ಊರಿನ ಹೆಮ್ಮೆ. ಭಕ್ತಿಯ ಮೆರಗು, ವೈಜ್ಞಾನಿಕ ನೋಟ ಮತ್ತು ಸಂಸ್ಕೃತಿಯ ಸೊಗಡಿನ ಸಂಗಮವಾದ ಈ ಕಾಲಭೈರವ ಸನ್ನಿಧಿ ನಿಜಕ್ಕೂ ಸೋಜಿಗ ಮೂಡಿಸುವ ಪವಿತ್ರ ತಾಣ.